ಈ ಥರ ಆಗಬೇಕು. ಈ ಥರ ನುಣ್ಣಗೆ ಹಚ್ಚಿಟ್ಟು ನೈಸಾಗಿ ಮಾಡ್ಕೊಳ್ಬೇಕು. ನೈಸಾಗಿ ಮಾಡಿಕೊಂಡು ಒಂದು ಕಪ್ ರೆಡಿ ಮಾಡ್ಕೊಳ್ಬೇಕು ನಮಗೆ, ಆಯಿತಾ? ಈ ಥರ ನುಣ್ಣಗೆ ಅದು ಈಗ ಹಲವು ಮಾಡಲಿಕ್ಕೆ ಈ ಕ್ಯಾರೆಟನ್ನು ಚೆನ್ನಾಗಿ ನುಣ್ಣಗೆ ಏನು ರುಬ್ಬಿ ಆಗಿದೆ. ಈಗ ಒಂದು ಕಪ್ ತುಪ್ಪ ರೆಡಿಯಾಗಿದೆ. ಕ್ಯಾರೆಟ್ ಎಲ್ಲ ರೆಡಿಯಾಗಿದೆ. ಈಗ ತುಪ್ಪ ರೆಡಿ. ಇದರಲ್ಲಿ 2 ಸ್ಪೂನು ತುಪ್ಪ ಹಾಕಬೇಕು ಮತ್ತು 1 ಲೋಟ ಹಾಲನ್ನು, ಏಲಕ್ಕಿ 1 2, ಸಕ್ಕರೆ 1 ಸ್ಪೂನು, ಅರ್ಧ ಸ್ಪೂನ್. ಇದರಲ್ಲಿರುವಂತಹ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು, ಯಾಕಂದರೆ ಸಿಪ್ಪೆಯನ್ನು ಹಾಕಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಕ್ಲಿಯರ್ ಆಗಿದೆ. ಈಗ ಸಿಪ್ಪೆಯನ್ನು ಮಾಡಬೇಕು. ಆ 1 ಲೋಟ ಹಾಲು ಹಾಕಿ ಚೆನ್ನಾಗಿ ತೆಗಿಸ್ಬೇಕು. ಸಕ್ಕರೆ 5 ಸ್ಪೂನು ಸಕ್ಕರೆಯನ್ನು ಹಾಕಬೇಕು. ಅಂದರೆ ರುಚಿಗೆ ತಕ್ಕಂತೆ 5 ಸ್ಪೂನ್ ಸಕ್ಕರೆಯನ್ನು ಹಾಕಬೇಕು. 1 ಚಿಟಿಕೆ ಉಪ್ಪು, ಏಲಕ್ಕಿ ಮತ್ತು ಸಕ್ಕರೆ ಆವಾಗ ಇದು ಪುಡಿ ಮಾಡಿ ಇಟ್ಟಿದ್ದೇವೆ, ಅದು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ಚಿಟಿಕೆ 1 ಸ್ಪೂನು ತುಪ್ಪ, 1-1.5 ಸ್ಪೂನ್ ತುಪ್ಪ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಸ್ವಲ್ಪ ಟೇಸ್ಟ್ ನೋಡಬೇಕು. ಈಗ ಟೇಸ್ಟ್ ಆಗಿ ರೆಡಿಯಾಗಿದೆ. ಈಗ ಹುರಿದಿರುವಂತಹ ಕ್ಯಾರೆಟನ್ನು ಈ ಥರ ಹಾಕೊಳ್ಳೋದು. ಚೆನ್ನಾಗಿ ಈ ಥರ ಹಾಕ್ಬೇಕು. ಪಾತ್ರೆ ಎಲ್ಲ ಖಾಲಿ ಮಾಡಬೇಕು. ಕೆಲವು ಪಾತ್ರೆ ಎಲ್ಲ ಸ್ವಲ್ಪ ಬಾಕಿ ಮಾಡ್ತಾರೆ.